ಮಂಗಳೂರಿನಿಂದ 101 ಕಿಲೋಮೀಟರ್ ದೂರದಲ್ಲಿರುವ ಶಿಶಿಲಕ್ಕೆ ಹೋಗುವ ಅನುಭವವೇ ಅತ್ಯಂತ ಮಧುರ. ಶಿಶಿಲ ಸಹ್ಯಾದ್ರಿ ಗಿರಿಶ್ರೇಣಿಗಳ ಮಡಿಲಿನಲ್ಲಿರುವ ನಿತ್ಯ ಹರಿದ್ವರ್ಣದ ಮಲೆನಾಡ ಒಂದು ಭಾಗ. ಸುಂದರ ತರುಲತೆಗಳು, ನಿಬಿಡ ವನರಾಜಿ, ಇಳುಕಲಿನಲ್ಲಿ ಹರಿವ ಕಿರುಝರಿಗಳು, ತ್ವರೆಗಳು. ಹಿಂದೆ ರಾಜಧಾನಿಯಾಗಿ ಮೆರೆದು ಈಗ ಚಿಕ್ಕ ಊರಾಗಿರುವ ಶಿಶಿಲದ ಮುಖ್ಯ ಆಕರ್ಷಣೆ ಶಿಶಿಲೇಶ್ವರ ದೇಗುಲ. ಮುಖ್ಯ ರಸ್ತೆಯಿಂದ ಬಂದರೆ ಕಪಿಲಾ ನದಿಯನ್ನು ದಾಟಿ ದೇಗುಲವನ್ನು ಸೇರಬೇಕು. ಶಿಶಿಲ ಹೊರಗಿನ ಜನತೆಗೆ ಪರಿಚಯವಾಗಿದ್ದು ಇಲ್ಲಿನ ಮತ್ಸ್ಯತೀರ್ಥದಿಂದ. ಮತ್ಸ್ಯ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು. ಹಾಗಾಗಿ ಆಸ್ತಿಕರಿಗೆ ಮತ್ಸ್ಯದ ಬಗ್ಗೆ ಭಾವುಕತೆ ಇದೆ. ಪುಣ್ಯಕ್ಷೇತ್ರಗಳ ಪರಿಸರದಲ್ಲಿರುವ ನದಿ ಸರೋವರಗಳಲ್ಲಿ ವಾಸಿಸುವ ಮತ್ಸ್ಯ ಸಂಕುಲ ಅಲ್ಲಿಯ ಜಲರಾಶಿಯನ್ನು ಶುಭ್ರಗೊಳಿಸಿ ಅದಕ್ಕೊಂದು ಪವಿತ್ರತೆಯನ್ನು ಕಲ್ಪಿಸುತ್ತದೆ. ಯಾವುದೋ ಒಂದು ವಿಷಗಳಿಗೆಯಲ್ಲಿ ಬೆಂಕಿಯ ಕಿಡಿಯೊಂದು ವನಸಿರಿಯನ್ನೇ ನಾಶ ಮಾಡುವಂತೆ ಈ ಮೀನುಗಳನ್ನು ಹಿಡಿಯಲಾಗದೆಂಬ ದ್ವೇಷ ಕಪಿಲಾ ನದಿಯ ಈ ಮತ್ಸ್ಯ ಸಂಕುಲಕ್ಕೆ ವಿಷ ಉಣಿಸುವಂತೆ ಮಾಡಿತು. ಭಕ್ತ ಜನರ ಮನಸೆಳೆಯುತ್ತಿದ್ದ ಸಹಸ್ರಾರು ಮೀನುಗಳು ಮೃತಪಟ್ಟಿವೆ. ಮಡಿದ ಮತ್ಸ್ಯಗಳ ನೆನಪಿಗಾಗಿ ಮತ್ಸ್ಯ ಸ್ಮಾರಕವೂ ಇಲ್ಲಿದೆ. ಶಿಶಿಲೇಶ್ವರ ದೇವಸ್ಥಾನದ ಬಳಿ ಹರಿಯುವ ಕಪಿಲಾ ನದಿಯ ಮಡುವಿನಲ್ಲಿ ಪೆರುವಳು ಅಥವಾ ಮಹಶೀರ್ ಜಾತಿಯ ವಿಶಿಷ್ಟ ಬಗೆಯ ಮೀನುಗಳಿವೆ. ದೇವರ ನೈವೇದ್ಯ ಪ್ರಸಾದವನ್ನು ಈ ಮೀನುಗಳಿಗೆ ಅರ್ಪಿಸಲಾಗುತ್ತದೆ. ಕಪಿಲಾ ನದಿಯಲ್ಲಿ ಮಿಂದು ಈ ಮತ್ಸ್ಯ ಸಂತತಿಗೆ ಹಿಡಿ ಅಕ್ಕಿಯನ್ನು ಅರ್ಪಿಸಿದಲ್ಲಿ ಗುಣವಾಗದ ಎಂತಹ ಚರ್ಮವ್ಯಾಧಿಗಳೂ ಪರಿಹಾರವಾಗುತ್ತದೆ ಎಂಬುದು ತಲತಲಾಂತರದಿಂದ ಬಂದ ನಂಬಿಕೆ. ಹಾಗಾಗಿ ಇಲ್ಲಿರುವ ಮೀನುಗಳು ಭಕ್ತರಿಗೆ ದೈವ ಸ್ವರೂಪ ಎನಿಸಿವೆ. ಆದ್ದರಿಂದ ಯಾರೂ ಈ ಮೀನುಗಳನ್ನು ಹಿಡಿದು ತಿನ್ನುವ ತಂಟೆಗೆ ಹೋಗುವುದಿಲ್ಲ. ಶಿಶಿಲದ ಕಪಿಲಾ ನದಿಯ 2 ಕಿಲೋಮೀಟರ್ ಅತ್ತ ಇತ್ತ ಮೀನುಗಾರಿಕೆ ನಡೆಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಓಂ ಶಂಭವೇ ನಮಃ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರವನ್ಯೋತೋ ತೈಷವೇ ನಮಃ. ನಮಸ್ತೆ ಸುಧನ್ವನೆ ಬಾಹುಭ್ಯಾಂ. ಸಹ್ಯಾದ್ರಿಯ ಮಡಿಲಲ್ಲಿ ಆನೆಕಲ್ಲು, ರಕ್ಕಸಕಲ್ಲು, ಹಿಯತ್ತಿನ ಹಿಣಲು ಮುಂತಾದ ಹೆಸರಿನ ರುದ್ರ ರಮಣೀಯ ಗಿರಿಶೃಂಗಗಳಿವೆ. ಪ್ರಾಚೀನ ಕಾಲದಲ್ಲಿ ಈ ಪರ್ವತ ಶ್ರೇಣಿಗೆ ಶ್ರೀಶೈಲವೆಂಬ ಹೆಸರಿತ್ತು. ಆ ಹೆಸರು ಕಾಲಾನುಕಾಲಕ್ಕೆ ರೂಪಾಂತರಗೊಂಡು ಶಿಶಿಲಾ ಎಂಬ ಹೆಸರಾಯಿತು. ಕುಮಾರಗಿರಿ ಪರ್ವತದ ತಪ್ಪಲಿನಲ್ಲಿರುವ ಶಿಶಿಲದ ಸ್ವಯಂಭೂ ಲಿಂಗರೂಪಿ ಇಲ್ಲಿಯ ಪ್ರಧಾನ ದೇವರು. ಅತ್ಯಂತ ಪ್ರಶಾಂತ ವಾತಾವರಣದಲ್ಲಿನ ಈ ಪ್ರಾಚೀನ ದೇಗುಲದ ಗರ್ಭಗೃಹ ಹೊರಗಿಂದ ಜೈನ ಬಸದಿಯನ್ನು ಹೋಲುತ್ತದೆ. ದೊಡ್ಡ ಗಾತ್ರದ ಉತ್ತಮ ಜಾತಿಯ ಕಲ್ಲುಗಳ ಗೋಡೆ, ಸುಂದರ ಶಿಲಾಸ್ತಂಭಗಳು, ಚಪ್ಪಡಿ ಕಲ್ಲುಗಳ ಚಾವಣಿ ಪ್ರಾಚೀನ ಶಿಲ್ಪಗಳ ಜಾಣ್ಮೆಗೆ ಸಾಕ್ಷಿ. ಭಾರತದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಶಿಶಿಲಕ್ಕೆ ಭೇಟಿ ನೀಡಿದ್ದು ಒಂದು ಐತಿಹಾಸಿಕ ಘಟನೆ. ಒಳಗಿನ ಅಂಗಣದಲ್ಲಿ ಗಣಪತಿಯ ಗುಡಿ ಇದೆ. ಮುದ್ದು ಮೊಗದ ದೇವಿಯ ಸುಂದರ ವಿಗ್ರಹ ನೋಡುಗರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತದೆ. ಶಿಶಿಲೇಶ್ವರ ದೇಗುಲ ಜೀರ್ಣಾವಸ್ಥೆಯ ಅಂಚಿನಲ್ಲಿತ್ತು. ಇತ್ತೀಚೆಗೆ ಅದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಪ್ರಾಚೀನ ಶಿಲಾಮಯ ದೇಗುಲವನ್ನು ತಾಂತ್ರಿಕ ನೈಪುಣ್ಯದ ಜ್ಞಾನದಿಂದ ಪುನರ್ನಿರ್ಮಾಣ ಮಾಡಿರುವುದರಿಂದ ದೇವಾಲಯ ತನ್ನ ಪ್ರಾಚೀನತೆಯ ಸೊಗಡನ್ನು ಉಳಿಸಿಕೊಂಡಿದೆ.